ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ. ಸತ್ಯ ಗೀತಾ ಮುರಳಿಯ ದಿನಾಂಕ 21/8/2025. ಬೆಳಗ್ಗಿನ ತರಗತಿ ರಿವೈಸ್ ಕೋರ್ಸ್ 17/4/1968. ಓಂ ನಮಃ ಶಿವಾಯ. ಮುದ್ದಿನ ಮಕ್ಕಳೇ, ಅಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಮಗೆ ಬೇಹದ್ದಿನ ತಂದೆ ಓದಿಸುತ್ತಾರೆ. ಎಷ್ಟು ಚೆನ್ನಾಗಿ ಓದಬೇಕು, ಇದರಲ್ಲಿ ತಪ್ಪುಗಳನ್ನು ಮಾಡಬಾರದು. ಶಿಕ್ಷಣವನ್ನು ಎಂದೂ ಸಹ ತಪ್ಪಿಸಬಾರದು. ಈ ಶಿಕ್ಷಣವನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗುತ್ತೀರಿ? ಹಾಗೂ ಎಲ್ಲಿಯೂ ಈ ಶಿಕ್ಷಣ ಸಿಗಲು ಸಾಧ್ಯವಿಲ್ಲ. ಶಿವ ತಂದೆಯ ಹತ್ತಿರವೇ ಓದಬೇಕು. ತಂದೆ ತನ್ನ ಹಾಗೂ ಈ ಸೃಷ್ಟಿ ಚಕ್ರದ ಪರಿಚಯವನ್ನು ಕೊಡುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿ ಸೃಷ್ಟಿ ಚಕ್ರ ಅದೇ ರೀತಿ ತಿರುಗುತ್ತದೆ ಎನ್ನುವುದು ಬುದ್ಧಿಯಲ್ಲಿ ಇದೆ. ಹೇಗೆ ನಾಟಕ ಮಾಡುತ್ತಾರೆ, ಮತ್ತೆ ಅದೇ ರಿಪೀಟ್ ಆಗುತ್ತದೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಚಕ್ರ ತಿರುಗುತ್ತಿರಬೇಕು. ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿ. ಈ ಚಕ್ರ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ತಂದೆಯ ಮೂಲಕ ಯಾವ ಜ್ಞಾನ ಸಿಗುತ್ತದೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ರೀತಿ ಧಾರಣೆ ಮಾಡಿಕೊಳ್ಳಬೇಕು. ಅಂತ್ಯದಲ್ಲಿಯೂ ಸಹ ತಂದೆಯ ಮೂಲಕ ರಚನೆಯ ಆದಿ ಮಧ್ಯ ಅಂತ್ಯದ ಎಲ್ಲವೂ ನೆನಪಿಗೆ ಬರಬೇಕು. ಮಕ್ಕಳು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಇದು ಶಿಕ್ಷಣವಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಈ ಶಿಕ್ಷಣ ನಾವು ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾವ ಶೂದ್ರರಿಗೂ ಗೊತ್ತಿಲ್ಲ. ವರ್ಣಗಳ ವ್ಯತ್ಯಾಸವಿದೆಯಲ್ಲವೇ? ಮನುಷ್ಯರಿಗೆ ಗೊತ್ತಿದೆ, ನಾವೆಲ್ಲರೂ ಸೇರಿ ಒಂದಾಗುತ್ತೇವೆ. ನಮಗೆ ಗೊತ್ತಿದೆ, ಎಲ್ಲರೂ ಒಂದಾಗುವುದಿಲ್ಲ. ಈಗ ಇಡೀ ಜಗತ್ತಿನಲ್ಲಿ ಎಷ್ಟು ಜನರು ಇದ್ದಾರೆ, ಅವರು ಒಂದಾಗಲು ಸಾಧ್ಯವಿಲ್ಲ. ಇಲ್ಲಿ ಇಡೀ ವಿಶ್ವದಲ್ಲಿ ಒಂದು ರಾಜ್ಯ, ಒಂದು ಧರ್ಮ, ಒಂದು ಭಾಷೆ ಇರಬೇಕು. ಇದು ಸತ್ಯಯುಗದಲ್ಲಿ ಇತ್ತು. ಈಗ ಆ ರೀತಿ ಇಲ್ಲ. ವಿಶ್ವದ ಮಾಲೀಕತನ ಇತ್ತು. ಅದರ ಮಾಲೀಕರು ಈ ಲಕ್ಷ್ಮೀನಾರಾಯಣರು ಆಗಿದ್ದರು. ನೀವು ಇದನ್ನು ತಿಳಿಸಬೇಕು. ವಿಶ್ವದಲ್ಲಿ ಸಂಪೂರ್ಣ ಶಾಂತಿಯ ರಾಜ್ಯ ಇವರದಾಗಿತ್ತು. ಕೇವಲ ಭಾರತದ ಮಾತಷ್ಟೇ ಅಲ್ಲ. ಯಾವಾಗ ಇವರ ರಾಜ್ಯ ಇರುತ್ತದೆ, ಆಗ ಇಡೀ ವಿಶ್ವದಲ್ಲಿ ಶಾಂತಿ ಇರುತ್ತದೆ. ಇದು ಕೇವಲ ನೀವು ಮಕ್ಕಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಭಕ್ತರಾಗಿದ್ದಾರೆ. ವ್ಯತ್ಯಾಸವನ್ನು ಸಹ ನೀವು ನೋಡುತ್ತಿದ್ದೀರಿ. ಭಕ್ತಿಯೇ ಬೇರೆ, ಜ್ಞಾನವೇ ಬೇರೆಯಾಗಿದೆ. ಇದು ಸಹ ತಂದೆ ತಿಳಿಸುತ್ತಿದ್ದಾರೆ. ಭಕ್ತಿಯನ್ನು ಮಾಡದೇ ಇದ್ದರೆ ಯಾವುದೇ ಭೂತ ಪ್ರೇತಗಳು ಬಂದು ತಿನ್ನುತ್ತವೆ ಎಂದು ಅರ್ಥ ಅಲ್ಲ. ನೀವೀಗ ತಂದೆಯ ಮಕ್ಕಳಾಗಿದ್ದೀರಿ. ನಿಮ್ಮಲ್ಲಿ ಯಾವುದೇ ಭೂತಗಳಿದ್ದರೂ ಅವು ಎಲ್ಲವೂ ಹೊರಟು ಹೋಗುತ್ತದೆ. ಅಂದರೆ ವಿಕಾರಗಳ ಭೂತ ಇದ್ದರೂ ಅವು ಹೊರಟು ಹೋಗುತ್ತದೆ. ಮೊದಲ ನಂಬರಿನ ಭೂತ ಎಂದರೆ ದೇಹಾಭಿಮಾನ. ಇದನ್ನು ತೆಗೆದುಹಾಕುವುದಕ್ಕೋಸ್ಕರ ತಂದೆ ನಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ಯಾವುದೇ ಭೂತಗಳು ಎದುರಿಗೆ ಬರುವುದಿಲ್ಲ. 21 ಜನ್ಮಗಳಿಗೋಸ್ಕರ ಯಾವ ಭೂತವೂ ಬರುವುದಿಲ್ಲ. ಈ 5 ಭೂತಗಳು ರಾವಣನ ಸಂಪ್ರದಾಯ ಆಗಿದೆ. ರಾಮರಾಜ್ಯ ಹಾಗೂ ರಾವಣನ ರಾಜ್ಯ ಎಂದು ಹೇಳುತ್ತೀರಲ್ಲವೇ? ರಾಮರಾಜ್ಯವೇ ಬೇರೆ, ರಾವಣನ ರಾಜ್ಯವೇ ಬೇರೆ. ರಾವಣನ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದ್ದರೆ ರಾಮನ ರಾಜ್ಯದಲ್ಲಿ ಶ್ರೇಷ್ಠಾಚಾರ ಇರುತ್ತದೆ. ಈ ರಹಸ್ಯ ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲಿಯೂ ಸಹ ಯಾರು ಬುದ್ಧಿವಂತ ತಿಳುವಳಿಕೆಯುಳ್ಳ ಮಕ್ಕಳಿರುತ್ತಾರೆ ಅವರಿಗೆ ಗೊತ್ತಿದೆ. ಅವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಮಾಯಾ ಬೆಕ್ಕು ಕಡಿಮೆ ಏನಿಲ್ಲ. ಯಾವಾಗ ಶಿಕ್ಷಣವನ್ನು ಬಿಡಿಸುತ್ತದೆ ಗೊತ್ತಾಗುವುದಿಲ್ಲ. ಸೇವಾ ಕೇಂದ್ರಕ್ಕೆ ಹೋಗುವುದಿಲ್ಲ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಕಣ್ಣು ಸಹ ಮೋಸ ಮಾಡುತ್ತದೆ. ಯಾವುದೇ ಒಳ್ಳೆಯ ವಸ್ತುವನ್ನು ನೋಡಿದಾಗ ತಿನ್ನಬೇಕು ಎಂದು ಮನಸ್ಸಾಗುತ್ತದೆ. ಈಗ ತಂದೆ ತಿಳಿಸುತ್ತಿದ್ದಾರೆ,
ನೀವು ಮಕ್ಕಳಿಗೆ ಗುರುವಿನ ಆದೇಶ ಇದೆ, ನೀವು ಇವರಂತೆ ಆಗಬೇಕು. ಈ ರೀತಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರಲ್ಲಿಯೂ ದೈವಿ ಗುಣ ಇರುತ್ತದೆ. ಅಲ್ಲಿ ಅಸುರಿ ಗುಣದವರು ಯಾರೂ ಇರುವುದಿಲ್ಲ. ಅಸುರಿ ಗುಣದವರು ಇರುವುದಿಲ್ಲ, ಅಸುರರು ಇರುವುದಿಲ್ಲ. ನಾವು ಮಕ್ಕಳ ವಿನಃ ಈ ಮಾತುಗಳನ್ನು ಅನ್ಯರು ಯಾರೂ ತಿಳಿದುಕೊಳ್ಳುವುದಿಲ್ಲ. ನಿಮಗೆ ಶುದ್ಧ ಅಹಂಕಾರವಿದೆ, ಅನ್ಯ ಇಡೀ ಜಗತ್ತಿನಲ್ಲಿ ಅಶುದ್ಧ ಅಹಂಕಾರವಿದೆ. ನೀವೀಗ ಆಸ್ತಿಕರಾಗುತ್ತಿದ್ದೀರಿ, ಏಕೆಂದರೆ ಆತ್ಮಿಕ ತಂದೆಯ ಮಕ್ಕಳು ಆಗಿದ್ದೀರಿ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ಯಾವುದೇ ದೇಹದಾರಿಗಳು ಎಂದು ರಾಜಯೋಗದ ಜ್ಞಾನ ಅಥವಾ ನೆನಪಿನ ಯಾತ್ರೆಯನ್ನು ಕಲಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮ ತಂದೆಯು ಕಲಿಸುವುದಿಲ್ಲ, ಒಬ್ಬ ತಂದೆಯೇ ಕಲಿಸುತ್ತಾರೆ. ನೀವು ಕಲಿತು ಅನ್ಯರಿಗೆ ಕಲಿಸುತ್ತೀರಿ. ನಿಮಗೆ ಕೇಳುತ್ತಾರೆ, ನಿಮಗೆ ಇದನ್ನೆಲ್ಲ ಕಲಿಸಿದವರು ಯಾರು? ನಿಮ್ಮ ಗುರು ಯಾರಾಗಿದ್ದಾರೆ? ಏಕೆಂದರೆ ಶಿಕ್ಷಕರು ಈ ಆತ್ಮಿಕ ಮಾತುಗಳನ್ನು ಕಲಿಸುವುದಿಲ್ಲ, ಇದನ್ನು ಗುರುಗಳೇ ಕಲಿಸುತ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಮಗೆ ಗುರು ಇಲ್ಲ, ಆದರೆ ಸದ್ಗುರು ಇದ್ದಾರೆ. ಅವರನ್ನು ಸುಪ್ರೀಂ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಡ್ರಾಮಾನುಸಾರ ಸದ್ಗುರು ಸ್ವಯಂ ತಂದೆಯೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಹಾಗೂ ಏನೆಲ್ಲ ಇದೆ ಆ ಸತ್ಯ ಮಾತುಗಳನ್ನು ತಿಳಿಸಿಕೊಡುತ್ತಾರೆ. ಸತ್ಯ ಖಂಡಕ್ಕೆ ಹೋಗುವುದಕ್ಕೋಸ್ಕರ ಸತ್ಯವನ್ನು ತಿಳಿಸಿಕೊಡುತ್ತಾರೆ. ಸತ್ಯ ಒಬ್ಬ ತಂದೆಯೇ ಆಗಿದ್ದಾರೆ. ಅನ್ಯ ಯಾವ ದೇಹದಾರಿಗಳನ್ನು ನೆನಪು ಮಾಡುವುದು ಅದು ಸಹ ಅಸತ್ಯವಾಗಿದೆ. ದೇಹಾಭಿಮಾನದಲ್ಲಿ ಬಂದಾಗ ದೇಹದಾರಿಗಳನ್ನು ನೆನಪು ಮಾಡುತ್ತೇವೆ. ನಮ್ಮನ್ನು ತಂದೆ ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ. ನಾವು ಆತ್ಮಾಭಿಮಾನಿಗಳು ಆಗುತ್ತೇವೆ. ಒಬ್ಬ ತಂದೆಯನ್ನು ನೆನಪು ಮಾಡುವವರು ಆಗಬೇಕು. ಆ ಒಬ್ಬ ತಂದೆಗೇನೆ ಕೆಲವರು ಈಶ್ವರ, ಕೆಲವರು ಭಗವಂತ, ಇನ್ನು ಕೆಲವರು ಇನ್ನು ಏನೋ ಹೆಸರಿನಿಂದ ಕರೆಯುತ್ತಾರೆ. ತಂದೆಗೆ ಅನೇಕ ಹೆಸರುಗಳು ಇದ್ದಾವೆ. ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ಭಾಷೆಗಳಿದ್ದಾವೆ, ಆ ಎಲ್ಲ ಭಾಷೆಗಳಲ್ಲಿಯೂ ಅನೇಕ ಹೆಸರುಗಳು ಇದ್ದಾವೆ. ವಾಸ್ತವದಲ್ಲಿ ಆ ತಂದೆಯ ಹೆಸರು ಒಂದೇ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಎಲ್ಲ ಆತ್ಮರುಗಳು ಸಹ ಒಬ್ಬ ತಂದೆಯ ಮಕ್ಕಳು. ತಂದೆ ಒಬ್ಬರೇ ಆಗಿದ್ದಾರೆ. ಪ್ರತಿಯೊಂದು ಆತ್ಮನ ಕರ್ಮ ಅವರವರದೇ ಆಗಿದೆ. ಎಷ್ಟೊಂದು ಕೋಟಿಗಟ್ಟಲೆ ಆತ್ಮರುಗಳು ಇದ್ದಾರೆ. ಎಲ್ಲರ ಕರ್ಮ ಅವರವರದೇ ಆಗಿದೆ. ಒಂದೇ ರೀತಿ ಕರ್ಮ ಮಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಎಲ್ಲರೂ ಒಂದೇ ರೀತಿ ಕರ್ಮ ಮಾಡಿದಾಗ ಎಲ್ಲರ ಪಿಕ್ಚರ್ ಒಂದೇ ರೀತಿ ಆಗುತ್ತದೆ. ಎಂದೂ ಸಹ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ. ಅವಶ್ಯವಾಗಿ ಸ್ವಲ್ಪ ವ್ಯತ್ಯಾಸವಾಗುತ್ತದೆ. ಈ ನಾಟಕವು ಒಂದೇ ಆಗಿದೆ, ಸೃಷ್ಟಿಯು ಒಂದೇ ಆಗಿದೆ. ಆದರೆ ಆತ್ಮರುಗಳು ಅನೇಕ ಜನ ಇದ್ದಾರೆ. ಆದರೆ ಮೇಲೆ ಮತ್ತು ಕೆಳಗೆ ಜಗತ್ತುಗಳು ಇದ್ದಾವೆ ಎಂದು ಸುಳ್ಳು ಹೇಳುತ್ತಿರುತ್ತಾರೆ. ನಕ್ಷತ್ರದ ಮೇಲೂ ಸಹ ಒಂದು ಜಗತ್ತಿದೆ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ, ಇದನ್ನು ಯಾರು ಯಾರಿಗೆ ಹೇಳಿದರು? ಮೇಲೆ ಮತ್ತು ಕೆಳಗೆ ಸೃಷ್ಟಿ ಇದೆ ಎಂದು ಯಾರು ತಿಳಿಸಿದ್ದಾರೆ? ಅವರ ಹೆಸರನ್ನು ಹೇಳಬೇಕು. ಆಗ ಶಾಸ್ತ್ರದ ಹೆಸರನ್ನು ಹೇಳುತ್ತಾರೆ. ಅವಶ್ಯವಾಗಿ ಶಾಸ್ತ್ರವನ್ನು ಯಾರಾದರೂ ಬರೆದಿರಬೇಕು ಅಲ್ಲವೇ? ಬರೆಯುವಂಥವರು ಅವಶ್ಯವಾಗಿ ಶ್ರೇಷ್ಠವಾಗಿದ್ದಾರೆ. ತಿಳಿದುಕೊಳ್ಳದೆ ವಿನಃ ಯಾರೂ ಬರೆಯಲು ಸಾಧ್ಯವಿಲ್ಲ. ಮನುಷ್ಯರು ಶಾಸ್ತ್ರಗಳನ್ನು ಓದಿ ಓದಿ ಮತ್ತೆ ಅನೇಕ ಶಾಸ್ತ್ರಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಅವರಿಗೆ ಶಾಸ್ತ್ರಗಳನ್ನು ಯಾರು ಮಾಡಿದ್ದಾರೆ ಎಂದು ಕೇಳಿರಿ. ಆಗ ವ್ಯಾಸರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ, ವಸಿಷ್ಠರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಈಗ ಅವರು ಬರೆದು ಹೋಗಿಲ್ಲ. ನಾಟಕದಲ್ಲಿ ಈ ಆಟ ಮಾಡಲ್ಪಟ್ಟಿದೆ. ಯಾರು ಮಾಡಿದ್ದಾರೆ ಈ ಆಟವನ್ನು ಎನ್ನುವುದು ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ.
ಹೇಗೆ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ, ಶಾಸ್ತ್ರಗಳನ್ನು ರೆಡಿ ಮಾಡುವಂಥವರ ಬಗ್ಗೆಯೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ಸೆಕೆಂಡು ಈ ಇಡೀ ಜಗತ್ತಿನಲ್ಲಿ ಏನೆಲ್ಲ ಪಾತ್ರ ನಡೆಯುತ್ತಿದೆ, ಇದೂ ಸಹ ನಾಟಕದ ಮಾಡಲ್ಪಟ್ಟಂತಹ ಪ್ಲಾನ್ ಆಗಿದೆ. ನಾವು ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ಈ ಚಕ್ರ ಹೇಗೆ ತಿರುಗುತ್ತದೆ, ಎಲ್ಲ ಮನುಷ್ಯ ಮಾತ್ರರು ಯಾರೆಲ್ಲ ಇದ್ದಾರೆ ಅವರು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂದು ತಂದೆ ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ಕೇವಲ ನಿಮ್ಮ ಪಾತ್ರ ಇರುತ್ತದೆ. ಪಾತ್ರ ಮಾಡಲು ನಂಬರ್ ವಾರ್ ಆಗಿ ನೀವು ಬರುತ್ತೀರಿ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಿದ್ದಾರೆ. ನೀವು ಮಕ್ಕಳೂ ಸಹ ಅನ್ಯರಿಗೆ ತಿಳಿಸಿಕೊಡಬೇಕು. ದೊಡ್ಡ ದೊಡ್ಡ ಸೆಂಟರ್ಗಳನ್ನು ತೆರೆಯಬೇಕು. ಅಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ, ಬಡವರು ಬರುತ್ತಾರೆ. ಬಹಳ ಮಾಡಿ ಬಡವರ ಬುದ್ಧಿಯಲ್ಲಿ ತಕ್ಷಣ ಜ್ಞಾನ ಕೂರುತ್ತದೆ. ದೊಡ್ಡ ವ್ಯಕ್ತಿಗಳು ಬರುತ್ತಾರೆ, ಆದರೆ ಅವರ ಬುದ್ಧಿಯೊಳಗೆ ಕೆಲಸ ಬಂದಾಗ ಜ್ಞಾನ ಸಮಾಪ್ತಿಯಾಗುತ್ತದೆ. ಆಗ ನಮಗೆ ಪುರುಸೊತ್ತಿಲ್ಲ, ಸಮಯವಿಲ್ಲ ಎಂದು ಹೇಳುತ್ತಾರೆ. ಪ್ರತಿಜ್ಞೆ ಮಾಡುತ್ತಾರೆ, ನಾವು ಬಹಳ ಚೆನ್ನಾಗಿ ಓದುತ್ತೇವೆ ಎಂದು. ಮತ್ತೆ ಒಂದು ವೇಳೆ ಓದದೇ ಇದ್ದಾಗ ಪೆಟ್ಟುಗಳು ಬೀಳುತ್ತದೆ. ಮಾಯೆ ಇನ್ನೂ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಬಹಳ ಮಕ್ಕಳು ಓದುತ್ತಾ ಓದುವುದನ್ನೇ ನಿಲ್ಲಿಸಿಬಿಡುತ್ತಾರೆ, ಶಿಕ್ಷಣವನ್ನು ತಪ್ಪಿಸುತ್ತಾರೆ. ಆಗ ಅವಶ್ಯವಾಗಿ ಅವರು ಫೇಲ್ ಆಗುತ್ತಾರೆ. ಶಾಲೆಯಲ್ಲಿಯೂ ಸಹ ಒಳ್ಳೊಳ್ಳೆ ಮಕ್ಕಳು ಏನಿರುತ್ತಾರೆ ಅವರು ಮದುವೆಗೆ ಆ ಕಡೆ ಈ ಕಡೆಗೆ ಹೋಗುವುದಕ್ಕೆ ಶಾಲೆಯಿಂದ ರಜಾ ತೆಗೆದುಕೊಳ್ಳುವುದಿಲ್ಲ. ಬುದ್ಧಿಯಲ್ಲಿ ಅವರಿಗೆ ಇರುತ್ತದೆ, ನಾನು ಚೆನ್ನಾಗಿ ಓದಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುತ್ತೇನೆ ಎಂದು. ಆದ್ದರಿಂದ ಶಿಕ್ಷಣವನ್ನು ತಪ್ಪಿಸಬೇಕು ಎನ್ನುವ ವಿಚಾರ ಮಾಡುವುದಿಲ್ಲ. ಅವರಿಗೆ ಶಿಕ್ಷಣದ ವಿನಃ ಬೇರೆ ಯಾವುದು ಮಧುರ ಅನಿಸುವುದಿಲ್ಲ. ಅವರು ಸಮಯವನ್ನು ಸುಮ್ಮನೆ ವೇಸ್ಟ್ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ. ಇಲ್ಲಿ ಒಬ್ಬರೇ ಶಿಕ್ಷಕ ಓದಿಸುತ್ತಿದ್ದಾರೆ ಅಂದ ಮೇಲೆ ನಾವು ಮಕ್ಕಳು ಪ್ರತಿದಿನ ಓದಬೇಕು ಅಲ್ಲವೇ? ಶಿಕ್ಷಣವನ್ನು ಬಿಡಬಾರದು. ಇದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇದ್ದಾರೆ. ಓದಿಸುವಂಥವರು ಚೆನ್ನಾಗಿ ಇದ್ದಾಗ ಓದುವುದಕ್ಕೆ ಮನಸ್ಸು ಬಹಳ ಖುಷಿಯಾಗುತ್ತದೆ. ಅಂತಹ ಶಿಕ್ಷಕರ ಹೆಸರು ಪ್ರಸಿದ್ಧಿಯಾಗುತ್ತದೆಯಲ್ಲವೇ? ಅವರ ಗ್ರೇಡ್ ವೃದ್ಧಿಯಾಗುತ್ತದೆ, ಶ್ರೇಷ್ಠ ಪದವಿಯು ಸಿಗುತ್ತದೆ. ಇಲ್ಲಿಯೂ ಸಹ ಮಕ್ಕಳು ಎಷ್ಟು ಓದುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಂದೇ ತರಗತಿಯಲ್ಲಿ ಕೆಲವರು ಪಾಸ್ ಆಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ, ಕೆಲವರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲರ ಸಂಪಾದನೆ ಒಂದೇ ರೀತಿ ಇರುವುದಿಲ್ಲ. ಎಲ್ಲದಕ್ಕೂ ಆಧಾರ ಬುದ್ಧಿಯಾಗಿದೆ. ಕೆಲವರು ಬಹಳ ಚೆನ್ನಾಗಿ ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಅಲ್ಲಿ ಮನುಷ್ಯರಿಗೆ ಓದಿಸುತ್ತಾರೆ. ನಾವು ಮಕ್ಕಳಿಗೆ ಗೊತ್ತಿದೆ, ನಮಗೆ ಬೇಹದ್ದಿನ ತಂದೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಎಷ್ಟು ಚೆನ್ನಾಗಿ ಓದಬೇಕು. ಇಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಬಾರದು. ಶಿಕ್ಷಣವನ್ನು ಎಂದೂ ತಪ್ಪಿಸಬಾರದು. ಪರಸ್ಪರರಿಗೆ ಉಲ್ಟಾ ಮಾತುಗಳನ್ನು ತಿಳಿಸಿ ಪರಮತದಂತೆ ನಡೆಯಬಾರದು. ಶ್ರೀಮತಕ್ಕೋಸ್ಕರ ಯಾರು ಏನೇ ಹೇಳಿದರೂ ನಿಮಗೆ ನಿಶ್ಚಯ ಇದೆಯಲ್ಲವೇ? ತಂದೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಈ ಶಿಕ್ಷಣವನ್ನು ಎಂದೂ ಬಿಡಬಾರದು. ಮಕ್ಕಳು ಎಲ್ಲರೂ ನಂಬರ್ ವಾರ್ ಆಗಿದ್ದೀರಿ. ತಂದೆ ಮೊದಲ ನಂಬರಿನಲ್ಲಿ ಇದ್ದಾರೆ. ಈ ಶಿಕ್ಷಣವನ್ನು ಬಿಟ್ಟು ಮತ್ತೆ ಎಲ್ಲಿಗೆ ಹೋಗುತ್ತೀರಿ? ಹಾಗೂ ಎಲ್ಲಿಯೂ ಈ ಶಿಕ್ಷಣ ಸಿಗಲು ಸಾಧ್ಯವಿಲ್ಲ. ಶಿವ ತಂದೆಯ ಹತ್ತಿರವೇ ಓದಬೇಕು. ಶಿವ ತಂದೆಯೊಂದಿಗೆ ವ್ಯಾಪಾರ ಮಾಡಬೇಕು. ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಹೇಳಿ ತಂದೆಯಿಂದ ನಮ್ಮ ಮುಖವನ್ನು ತಿರುಗಿಸುತ್ತಾರೆ. ಈ ಬ್ಯಾಂಕು ಸಹ ಶಿವ ತಂದೆಯದಾಗಿದೆಯಲ್ಲವೇ? ಯಾರಾದರೂ ಹೊರಗಡೆ ಸತ್ಸಂಗ ಇತ್ಯಾದಿಗಳನ್ನು ಶುರು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಿರಿ.
ಅವರಿಗೆ ಹೇಳಿರಿ, ನಾವು ಶಿವ ತಂದೆಯ ಬ್ಯಾಂಕಿನಲ್ಲಿ ಜಮಾ ಮಾಡುತ್ತೇವೆ. ಆದರೆ ಅವರು ಹೇಗೆ ಜಮಾ ಮಾಡಬೇಕು? ಹೊರಗಡೆ ಇರುವವರಿಗೆ ತಂದೆಯ ಜೊತೆಗೆ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಯಾವುದು ಜಮಾ ಆಗಲು ಸಾಧ್ಯವಿಲ್ಲ. ಶಿವ ತಂದೆಯ ಜೊತೆಗೆ ಸಂಬಂಧ ಬೇಕು ಅಲ್ಲವೇ? ಇವರು ಶಿವ ತಂದೆಯ ರಥ ಆಗಿದ್ದಾರೆ. ರಥ ಇಲ್ಲದೆ ತಂದೆ ಎಲ್ಲಿಗೆ ಹೋಗುತ್ತಾರೆ? ಅವರ ಖಜಾನೆಗಳನ್ನು ಹೇಗೆ ತಲುಪಿಸುತ್ತಾರೆ? ಯಾರೆಲ್ಲ ಮಕ್ಕಳು ಬರುತ್ತಾರೆ ಅವರು ಶಿವ ಬಾಬಾನ ಖಜಾನೆಗೆ ತಮ್ಮದೆಲ್ಲವನ್ನು ತಲುಪಿಸುತ್ತಾರೆ. 1 ಪೈಸೆ ಹಣವನ್ನು ಕೊಟ್ಟು 100ರಷ್ಟು ಭಾಗ್ಯವನ್ನು ಪಡೆದುಕೊಳ್ಳುತ್ತಾರೆ. ಶಿವ ತಂದೆ ಹೇಳುತ್ತಾರೆ, ನೀವು ಕೊಟ್ಟಿದ್ದಕ್ಕೆ ಬದಲಾಗಿ ನಾನು ನಿಮಗೆ ಮಹಲನ್ನು ಕೊಡುತ್ತೇನೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ಈ ಹಳೆಯ ಜಗತ್ತಿನಲ್ಲಿ ಇರುವುದೆಲ್ಲವೂ ಸಮಾಪ್ತಿಯಾಗಲಿದೆ. ಒಳ್ಳೊಳ್ಳೆ ಶ್ರೀಮಂತ ಮಕ್ಕಳು ಬರುತ್ತಾರೆ, ಕುಟುಂಬ ಪರಿವಾರವನ್ನು ಪಾಲನೆ ಮಾಡುತ್ತಾ ಇರುತ್ತಾರೆ. ಶಿವ ತಂದೆಯ ಭಂಡಾರದಿಂದ ಪಾಲನೆ ಆಗುವುದಿಲ್ಲ ಎಂದು ಈ ರೀತಿ ಯಾರೂ ಹೇಳುವುದಿಲ್ಲ. ತಂದೆಯ ಹತ್ತಿರ ಎಷ್ಟೊಂದು ಜನ ಪರಿವಾರದವರು ಬರುತ್ತಿದ್ದರು. ಎಲ್ಲರ ಪಾಲನೆಯೂ ಆಗುತ್ತಿದೆಯಲ್ಲವೇ? ಶಿವ ತಂದೆಯ ಭಂಡಾರದಿಂದ ಪಾಲನೆ ಆಗುತ್ತಿತ್ತು. ಕೆಲವರು ಬಡವರು, ಕೆಲವರು ಶ್ರೀಮಂತರು ಇದ್ದರು. ಶ್ರೀಮಂತರು ಬಡವರ ಪಾಲನೆಯನ್ನು ಮಾಡುತ್ತಾರೆ. ಇದರಲ್ಲಿ ಭಯ ಪಡುವ ಮಾತಿಲ್ಲ. ನಾವು ತಂದೆಯ ಮಕ್ಕಳಾಗಿ ಇರಬೇಕು ಎಂದು ಬಯಸುತ್ತೇವೆ. ಆದರೆ ಯೋಗ್ಯರು ಇಲ್ಲ ಎಂದರೆ ಆಗ ಅನ್ಯರ ತಲೆ ತಿನ್ನುವಂಥವರು ಬೇಡ. ಇದರಲ್ಲಿಯೂ ಆರೋಗ್ಯವಂತರು ಬೇಕು. ಅನ್ಯರಿಗೆ ಜ್ಞಾನ ಕೊಡಲು ಆಗ ಸಾಧ್ಯ? ಸರ್ಕಾರವೂ ಸಹ ಅಂತಿಂಥವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಒಳ್ಳೆ ಚೆನ್ನಾಗಿ ಆರೋಗ್ಯವಂತರಾಗಿ ಇರುವಂಥವರನ್ನು ಹುಡುಕುತ್ತಾರೆ. ಕಾಯಿಲೆಯಲ್ಲಿ ಇರುವಂಥವರನ್ನು ಸಂಭಾಲನೆ ಮಾಡುವುದಿಲ್ಲ. ಅವರು ತಮ್ಮನ್ನು ಹಾಗೂ ಬೇರೆಯವರ ಸೇವೆಯೂ ಮಾಡುವುದಿಲ್ಲ. ಅಂಥವರನ್ನು ತೆಗೆದುಕೊಂಡು ಏನು ಮಾಡಬೇಕು? ಬಡವರು ಜಗತ್ತಿನಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಎಷ್ಟು ಜನರಿಗೆ ನೌಕರಿ ಸಿಗುತ್ತದೆ? ಕೆಲವರು ಹಸಿವಿನಿಂದ ಸಾಯುತ್ತಾರೆ. ತಂದೆ ಎಲ್ಲರನ್ನೂ ಇಲ್ಲಿ ಇರುವುದಕ್ಕೆ ಅನುಮತಿ ಕೊಡುವುದಿಲ್ಲ. ಎಲ್ಲರನ್ನೂ ನೋಡುತ್ತಾರೆ. ಸರ್ವಿಸ್ ಮಾಡುತ್ತಾರೋ ಮಾಡುವುದಿಲ್ಲವೋ ಎನ್ನುವುದನ್ನು ನೋಡುತ್ತಾರೆ. ಕೆಲವೊಂದು ಪರಿಸ್ಥಿತಿಯಲ್ಲಿ ಭಂಡಾರ ಇಡುವ ಅವಶ್ಯಕತೆ ಇದ್ದಾಗ ಆಗ ಭಂಡಾರ ಇಡುತ್ತಾರೆ. ಆದರೆ ನಂಬರ್ ವಾರ್ ಮಕ್ಕಳು ಇದ್ದಾರಲ್ಲವೇ? ಎಲ್ಲರೂ ತಮ್ಮ ಪುರುಷಾರ್ಥ ಮಾಡುತ್ತಾರೆ. ಕೆಲವರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಮತ್ತೆ ಆಬ್ಸೆಂಟ್ ಆಗುತ್ತಾರೆ, ತಪ್ಪಿಸಿಕೊಳ್ಳುತ್ತಾರೆ. ಕಾರಣವೋ ಕಾರಣ ಇಲ್ಲದೆಯೋ ತಂದೆಯ ಹತ್ತಿರ ಬರುವುದನ್ನು ಬಿಟ್ಟು ಬಿಡುತ್ತಾರೆ. ಅವರ ಆರೋಗ್ಯವೂ ಸಹ ಅದೇ ರೀತಿ ಆಗುತ್ತದೆ. ಸಂಪೂರ್ಣ ಆರೋಗ್ಯವಂತ ಆಗುವುದಕ್ಕೋಸ್ಕರ ತಂದೆ ಎಲ್ಲವನ್ನೂ ಕಲಿಸುತ್ತಾರೆ. ಆದರೆ ಯಾರಿಗೆ ಆಸಕ್ತಿ ಇದೆ ಅವರು ನೆನಪಿನಿಂದ ನಮ್ಮ ಪಾಪ ಭಸ್ಮವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಅವರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ. ಕೆಲವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಂದೆಯ ಹತ್ತಿರ ಕುಳಿತುಕೊಳ್ಳುತ್ತಾರೆ. ಕೆಲವರು ಸಮಯ ಕಳೆಯುವುದಕ್ಕಾಗಿ ಕುಳಿತುಕೊಳ್ಳುತ್ತಾರೆ. ಇಂತಹ ಮಕ್ಕಳು ಬಹಳ ಇದ್ದಾರೆ. ತಂದೆ ತಿಳಿಸುತ್ತಾರೆ, ನೀವು ತಪ್ಪುಗಳನ್ನು ಮಾಡಿದಾಗ ನನಗೆ ಗೊತ್ತಾಗುತ್ತದೆ. ಅಂಥವರು ಅನ್ಯರಿಗೆ ಓದಿಸಲು ಸಾಧ್ಯವಿಲ್ಲ. ಏಕೆಂದರೆ ಅವರಿಗೆ ಶಿಕ್ಷಣದ ಕಡೆಗೆ ಗಮನ ಇರುವುದಿಲ್ಲ. ಮುರುಳಿಯ ಪಾಯಿಂಟ್ಗಳು ನೆನಪಿನಲ್ಲಿ ಇರುವುದಿಲ್ಲ. ಅವರು ಬೇರೆಯವರಿಗೆ ಏನು ಓದಿಸಲು ಸಾಧ್ಯ? ಅವರು ನಂತರ ಬ್ರಾಹ್ಮಣಿಯನ್ನು ಕಳುಹಿಸಿಕೊಡಿ ಎಂದು ಬೇಡುತ್ತಾರೆ. ತಂದೆ ಹೇಳುತ್ತಾರೆ, 7 ದಿನದಲ್ಲಿ ನೀವು ಯೋಗ್ಯ ಬ್ರಾಹ್ಮಣಿಯರಾಗಬೇಕು. ಹೆಸರಿಗೆ ಬ್ರಾಹ್ಮಣಿಯರಾಗಬಾರದು. ಬ್ರಾಹ್ಮಣಿ ಎಂದರೆ ಅವರ ಬಾಯಲ್ಲಿ ತಂದೆಯ ಗೀತಾಜ್ಞಾನ ಕಂಠಪಾಠವಾಗಿರಬೇಕು. ಬ್ರಾಹ್ಮಣ ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ. ಇಲ್ಲಿಯೂ ಸಹ ಅದೇ ರೀತಿ ಇದೆ. ಶಿಕ್ಷಣದ ಕಡೆಗೆ ಗಮನ ಇಲ್ಲ ಎಂದರೆ ನೀವು ಮುಂದೆ ಹೋಗಿ ಏನಾಗುತ್ತೀರಿ? ಪ್ರತಿಯೊಬ್ಬರು
ತಮ್ಮ ಪುರುಷಾರ್ಥವನ್ನು ಮಾಡಬೇಕು, ಸರ್ವೀಸಿನ ಸಾಕ್ಷಿ ಕೊಡಬೇಕು. ಆಗಲೇ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಎಂದು ಗೊತ್ತಾಗುತ್ತದೆ. ಒಂದು ವೇಳೆ ತಂದೆಯ ಹತ್ತಿರ ಯಾರಾದರೂ ಕೇಳಿದರೆ ಆಗ ತಂದೆಯೂ ತಿಳಿಸುತ್ತಾರೆ. ಕಲ್ಪಾಂತರ ಮತ್ತೆ ಇದೇ ರೀತಿಯಾಗುತ್ತದೆ. ಓದುವುದಿಲ್ಲ ಹಾಗೂ ಅನ್ಯರಿಗೂ ಓದಿಸುವುದಿಲ್ಲ ಎಂದಾಗ ಆಂತರ್ಯದಿಂದ ತಿಳಿದುಕೊಳ್ಳಬೇಕು, ನಾನು ಸಂಪೂರ್ಣವಾಗಿ ಓದುತ್ತಿಲ್ಲ, ಆಗ ನಾನು ಅನ್ಯರಿಗೆ ಓದಿಸಲು ಸಾಧ್ಯವಿಲ್ಲ. ತಂದೆ ಪತ್ರವನ್ನು ಬರೆಯುತ್ತಾರೆ, ನೀವು ಏನನ್ನೂ ಕಲಿಯುತ್ತಿಲ್ಲ ಎಂದರೆ ನೀವು ಅನ್ಯರಿಗೆ ಏನು ಓದಿಸುತ್ತೀರಿ? ಆಗ ಬ್ರಾಹ್ಮಣಿಯೂ ಬಂದು ಏನು ಮಾಡುತ್ತಾರೆ? ಮುರುಳಿಯನ್ನೇ ತಿಳಿಸುತ್ತಾರೆ. ಕೆಲವರು ಮುರುಳಿಯನ್ನು ವಿಸ್ತಾರ ಮಾಡಿ ಅದರಲ್ಲಿ ಸೇರಿಸಿ ತಿಳಿಸುತ್ತಾರೆ. ನೀವು ಮಕ್ಕಳೂ ಸಹ ಮುರುಳಿಯಲ್ಲಿ ಬೇರೆ ಬೇರೆ ಸೇರಿಸುತ್ತೀರಲ್ಲವೇ? ಕೇವಲ ಸೀದಾ ಮುರುಳಿ ಓದುವುದಕ್ಕೆ 10 ರಿಂದ 15 ನಿಮಿಷ ಹಿಡಿಯುತ್ತದೆ. ಹೇಗೆ ಮಕ್ಕಳು ಓದಿ ತಿಳಿಸುತ್ತಾರೆ, ಅದೇ ರೀತಿ ಅವರೂ ಮಾಡಲು ಸಾಧ್ಯವಿದೆ. ಎಲ್ಲೆಲ್ಲಿ ಎಷ್ಟೊಂದು ದಿನಗಳಿಂದ ಸೆಂಟರ್ಗಳು ತೆರೆದಿದೆ, ಆದರೆ ಬ್ರಾಹ್ಮಣಿ ಇಲ್ಲದೆ ಸೆಂಟರ್ ನಡೆಸಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಓದಿಸುವುದಕ್ಕೆ ಯೋಗ್ಯರು ಯಾಕೆ ಆಗುವುದಿಲ್ಲ? ಅಷ್ಟೊಂದು ಕಲ್ಲು ಬುದ್ಧಿಯವರು ಆಗಿದ್ದೀರಾ? ಎಲ್ಲಿಯ ತನಕ ಬ್ರಾಹ್ಮಣಿಯನ್ನು ಕಳಿಸುತ್ತಿರಬೇಕು? ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ, ಅನ್ಯರಿಗೆ ಓದಿಸುವುದಿಲ್ಲ ಎಂದರೆ ಬ್ರಾಹ್ಮಣಿಯನ್ನು ಕಳಿಸಿ ಏನು ಮಾಡುತ್ತೀರಿ? ಎಲ್ಲಿ ಚೆನ್ನಾಗಿ ಓದುತ್ತಾರೆ ಅವರು ಇವರಿಗೆ ಸಹಯೋಗ ಕೊಡಬೇಕು. ಅನೇಕರು ಪರಸ್ಪರರ ಮತಭೇದದಲ್ಲಿ ಬರುತ್ತಾರೆ. ಪರಸ್ಪರರ ಹಿಂದೆ ಜೋತು ಬಿದ್ದು ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಯಾರು ಮಾಡುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ. ಪರಸ್ಪರರ ಮಾತುಗಳಲ್ಲಿ ಬಂದು ನೀವು ಓದುವುದನ್ನು ಯಾಕೆ ಬಿಡುತ್ತೀರಿ? ಇದು ಸಹ ನಾಟಕ, ಅದೃಷ್ಟದಲ್ಲಿ ಇಲ್ಲ. ದಿನ ಪ್ರತಿದಿನ ಶಿಕ್ಷಣಕ್ಕೆ ಮಹತ್ವ ಕೊಡಲಾಗುತ್ತದೆ. ಸೇವಾ ಕೇಂದ್ರಗಳು ತೆರೆಯುತ್ತಲೇ ಇದ್ದಾವೆ. ಮಕ್ಕಳು ಅದರ ಖರ್ಚನ್ನು ಮಾಡಬೇಕಾಗುತ್ತದೆ. ಈ ದಾನ ಎಲ್ಲಕ್ಕಿಂತ ಒಳ್ಳೆಯ ದಾನವಾಗಿದೆ. ಆ ದಾನದಲ್ಲಿ ಅಲ್ಪಕಾಲದ ಸುಖ ಸಿಗುತ್ತದೆ. ಇದರಲ್ಲಿ 21 ಜನ್ಮಗಳ ಪ್ರಾರಬ್ಧ ಸಿಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಬಂದಿರುವುದೇ ನರನಿಂದ ನಾರಾಯಣರಾಗಲು. ಯಾರು ಬಹಳ ಚೆನ್ನಾಗಿ ಓದುತ್ತಾರೆ ಅವರನ್ನು ಫಾಲೋ ಮಾಡಬೇಕು. ಎಷ್ಟು ಚೆನ್ನಾಗಿ ಪ್ರತಿದಿನ ಶಿಕ್ಷಣವನ್ನು ಓದಬೇಕು. ಆದರೆ ಪರಸ್ಪರ ಗಲಾಟೆ ಜಗಳ ಮಾಡುತ್ತಾರೆ. ಬಹಳ ಮಾಡಿ ಪುರುಷರು ಜಗಳ ಮಾಡುತ್ತಾರೆ. ತಮ್ಮ ಅದೃಷ್ಟಕ್ಕೆ ಅವರೇ ಮುನಿಸಿಕೊಳ್ಳುತ್ತಾರೆ. ಆದ್ದರಿಂದ ಮೆಜಾರಿಟಿ ಮಾತೆಯರು ಮುಂದಿದ್ದಾರೆ. ಮಾತೆಯರ ಹೆಸರೇ ಪ್ರಸಿದ್ಧಿಯಾಗುತ್ತದೆ. ನಾಟಕದಲ್ಲಿ ಮಾತೆಯರ ಉನ್ನತಿಯು ನಿಗದಿಯಾಗಿದೆ. ಇಲ್ಲಿ ಮಾತೆಯರನ್ನು ಪುರುಷರು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಾರೆ. ಪತಿ ನಿಮ್ಮ ಗುರು ಈಶ್ವರ ಎನ್ನುತ್ತಾರೆ. ಅವರು ಏನು ಹೇಳುತ್ತಾರೆ ಅದನ್ನು ಆಜ್ಞೆ ಎಂದು ಸ್ವೀಕಾರ ಮಾಡಬೇಕು. ಪುರುಷರ ಮೊಟ್ಟ ಮೊದಲ ಆಜ್ಞೆಯಾಗಿದೆ ಕಾಮಕಟಾರಿಯನ್ನು ನಡೆಸುವುದು. ಕಂಕಣವನ್ನು ಕಟ್ಟಿಕೊಂಡು ನಂತರ ವಿಕಾರದಲ್ಲಿ ಬೀಳುವುದಕ್ಕೋಸ್ಕರ ಎಷ್ಟೊಂದು ಖುಷಿಯಾಗುತ್ತಾರೆ. ಹೇಗೆ ಅಮೃತದ ಗ್ಲಾಸ್ ಸಿಕ್ಕಷ್ಟು ಖುಷಿಯಾಗುತ್ತಾರೆ. ತಂದೆ ಹೇಳುತ್ತಾರೆ, ಅದರಿಂದ ನೀವು ವಿಕಾರಿಗಳು ಪತಿತರಾಗುತ್ತಿದ್ದೀರಿ. ಈಗ ಪಾವನರಾಗಬೇಕು. ಪಾವನ ಜಗತ್ತಿನಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ, ರಾವಣನ ಹೆಸರೂ ಇರುವುದಿಲ್ಲ. ರಾವಣನ ರಾಜ್ಯದಲ್ಲಿ ಮತ್ತೆ ಪವಿತ್ರತೆ ಇರುವುದಿಲ್ಲ. ಇದು ವೈಶಾಲ್ಯ ಆಗಿದೆ. ಈಗ ತಂದೆ ಅಮೃತವನ್ನು ಕೊಡುತ್ತಿದ್ದಾರೆ. ಇದರಿಂದ ನೀವು ಶಿವಾಲಯಕ್ಕೆ ಹೋಗುತ್ತೀರಿ. ಅಲ್ಲಿ 21 ಜನ್ಮಗಳು ವಿಷ ಇರುವುದಿಲ್ಲ. ಈ ಸಂಪೂರ್ಣ ಆಟವನ್ನು ತಂದೆಯೇ ತಿಳಿಸುತ್ತಿದ್ದಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಮಾಸ್ಟರ್ ಬೀಜರೂಪ ಆಗಿರಿ. ಈಗ ಆರ್ಡರ್ ಇದೆ. 5 ನಿಮಿಷಕ್ಕೋಸ್ಕರ ವ್ಯರ್ಥ ಸಂಕಲ್ಪವನ್ನು ಸಂಪೂರ್ಣ ಸಮಾಪ್ತಿ ಮಾಡಿ ಬೀಜರೂಪ ಪವರ್ಫುಲ್ ಸ್ಥಿತಿಯಲ್ಲಿ
ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಹಾಗಾದರೆ ಈ ಅಭ್ಯಾಸ ಇದೆಯೇನು? ಅಭ್ಯಾಸ ಮಾಡಬೇಕಾದರೆ ಮೊದಲು ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಬೇಕು. ಗೊಂದಲವಾಗುತ್ತದೆ. ಗೊಂದಲವಾದಾಗಲೇ ವ್ಯರ್ಥ ಸಂಕಲ್ಪಗಳು ನಡೆಯುತ್ತದೆ. ವ್ಯರ್ಥ ಸಂಕಲ್ಪಗಳ ಸಮಾಪ್ತಿಗೋಸ್ಕರ ಸಂಘಟನೆಯನ್ನು ಪವರ್ಫುಲ್ ಹಾಗೂ ಏಕಮತ ಮಾಡಿಕೊಳ್ಳಬೇಕು. ಎಲ್ಲಿಯ ತನಕ ಸಂಘಟನೆಯಲ್ಲಿ ಈ ಅಭ್ಯಾಸ ಆಗುವುದಿಲ್ಲ, ಅಲ್ಲಿಯ ತನಕ ಸಿದ್ಧಿ ಆಗುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.